ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕ್ರೈಸ್ಟ್ ಯೂನಿವರ್ಸಿಟಿ ಕನ್ನಡ ವಿಭಾಗ ಕಳೆದ 9 ವರ್ಷಗಳಿಂದ ಸತತವಾಗಿ ಯಕ್ಷಗಾನ ತರಬೇತಿ ಮತ್ತು ಪ್ರಸಂಗವನ್ನು ಪ್ರತಿ ವರ್ಷ ಆಯೋಜಿಸ್ಕೊಂಡು ಬರ್ತಾ ಇದೆ. ಇದು 10ನೇ ವರ್ಷ. ಇವತ್ತು ಲವಕುಶ ಪ್ರಸಂಗವನ್ನು ಕ್ರೈಸ್ಟ್ ಯೂನಿವರ್ಸಿಟಿ ಕನ್ನಡ ವಿದ್ಯಾರ್ಥಿಗಳು ಅಭಿನಯಿಸಲಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿ ಕಂಡುಬಂದಿದೆ. ದಯವಿಟ್ಟು ಲವಕುಶ ಪ್ರಸಂಗವನ್ನು ಇವತ್ತು ಅಭಿನಯಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿ ವೇದಿಕೆ ಕರೆತರೋಣ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಿಸಿ. ನಮಸ್ಕಾರ. ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ದೇವರ ದೇವ ದೇವನಲ್ಲವೋ, ದೇವರ ದೇವ ದೇವನಲ್ಲವೋ, ಓ ದೇವರ ದೇವನಲ್ಲವೋ. ದೇವರ ದೇವ ದೇವನಲ್ಲವೋ, ಓ ದೇವರ ದೇವನಲ್ಲವೋ. ಓ ದೇವರ ದೇವನಲ್ಲವೋ. ಗಜಮುಖ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸುವರಗಳ ಪ್ರಭುವೇ. ಗಜಮುಖ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ. ವಂದಿಸುವೆ ಶಾರದೆಗೆ ಅಮರರಿಂಗೆರಗಿ. ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ. ಕವಿಗಳ ಸಂದಣಿಗೆ ಬಲಗೊಂಡು ಪೇಳುವೆ ನೀ ಲವಕುಶ ಎಂಬಿ ಕಥಾಮೃತವ. ಆ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ. ಕವಿಗಳ ಸಂದಣಿಗೆ ಬಲಗೊಂಡು ಪೇಳುವೆ ನೀ ಕಥಾಮೃತವ. ಕವಿಗಳ ಸಂದಣಿಗೆ ಬಲಗೊಂಡು ಪೇಳುವೆ ನೀ ಕಥಾಮೃತವ. ತೈ ತೈ ತತ್ತಿನದೇ ತತ್ತಿನ ತಾದೇ ತತ್ತಿನದೇ ತತ್ತದೇ 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 ಗಿಡದ ತಾಗ
ಶ್ರೀರಾಮಚಂದ್ರನು ರಾವಣಾದಿ ರಕ್ಕಸರನ್ನು ಕೊಂದ ದೋಷದ ಪರಿಮಾರ್ಜನೆಗೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಕುದುರೆಯ ಬೆಂಬಲಕ್ಕೆ ಶತ್ರುಘ್ನ ಸೇನಾ ನಾಯಕನಾಗಿ ಹೋಗೆಂದು ಅಣ್ಣ ಅನುಗ್ರಹಿಸಿ ಆಜ್ಞಾಪಿಸಿದ. ಅಂತೆಯೇ ನೀವೆಲ್ಲರೂ ನನ್ನನ್ನು ಹಿಂಬಾಲಿಸಿದ್ದೀರಿ. ಇನ್ನು ಪ್ರಯಾಣವನ್ನು ಮುಂದುವರಿಸೋಣವೇ? ತೈತ ತೈತದಿ ತೈತ ತೈತದಿ ಮಿತ್ರರೇ, ನಾವು ಹಲವು ವರ್ಷಗಳಿಂದ ಈ ಗುರುಮಠದಲ್ಲಿದ್ದೇವೆ. ಈ ಗುರುಮಠದಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚು ಅನುಭವಸ್ಥ ನೀನೇ ತಾನೇ. ಕಾರಣ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಇನ್ನೊಂದು ಗುರುಮಠಕ್ಕೆ ಹೋಗುವ ಸಮಸ್ಯೆ ಬರಬಾರದೆಂದು ಒಂದೊಂದು ತರಗತಿಯಲ್ಲಿ 3 ವರ್ಷ ಅಭ್ಯಾಸ ಮಾಡಿದ್ದೇನೆ. ಮಾತು ಆಮೇಲೆ ಯಾವುದಾದರೂ ಒಂದು ಆಟ ಆಡೋಣವೇ? ಯಾವ ಆಟ ಆಡೋಣ? ಸರಸ್ವತಿ ಆಟ ಆಡೋಣವೇ? ಸರಸ್ವತಿ ಆಟವು ಅದೆಂತ ಆಟ? ನಿಮಗೆ ಯಾರಿಗೂ ಸರಸ್ವತಿ ಆಟ ಗೊತ್ತಿಲ್ವೇ? ಏನೆಂದು ಸರಿಯಾಗಿ ಹೇಳು. ಸರಸ್ವತಿ ಆಟವೆಂದರೆ ಮರದಿಂದ ಮರಕ್ಕೆ ಜಿಗಿಯುವ ಆಟ. ಅದು ಸರಸ್ವತಿ ಆಟ ಅಲ್ಲವೋ? ಮತ್ತೆ ಮರಕೋತಿ ಆಟ. ಸರಿ, ನಿನಗೆ ಮರ ಹತ್ಲಿಕ್ಕೆ ಬರ್ತದಾ? ಓ, ಬಿದ್ದ ಮರ ಎಷ್ಟೇ ಉದ್ದ ಇದ್ರು ಹತ್ತಿ. ಅಷ್ಟೇ ಅಲ್ಲ, ಮಾವಿನ ಮರದಿಂದ ಹತ್ತಿ ತೆಂಗಿನ ಮರದಿಂದ ಇಳಿಯಬಲ್ಲೆ. ನೀನು ಅದಕ್ಕೆ ಸರಿ. ಸರಿ ನಡಿ, ಆಟ ಆಡೋಣ. ಆಡೋಣ ಆಡೋಣ. ಅಲ್ಲಿ ನೋಡಿ, ಮಾಣಿಗಳೆಲ್ಲರೂ ಕೇಳಿ ಏ ಮಾಡಿ ಮಾಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿಯವುದು ಬೇಗ ಹೇಳಿ. ಬಂದ ಪ್ರಾಣಿಯವುದು 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 ಬೇಗ ಹೇಳಿ. ದಿನ ತೈತ ದಿನ ಶೋಣಿಯಳತಿ ಚೋದ್ಯ ನಾನೀಗ ಕಂಡೆ. ಶೋಣಿಯಳತಿ ಚೋದ್ಯ ನಾನೀಗ ಕಂಡೆ. ಜಾಣರಾದರೆ ಮನಗಾಣಿಸಿಕೊಳ್ಳಿರಿ. ಜಾಣರಾದರೆ ಮನಗಾಣಿಸಿಕೊಳ್ಳಿರಿ. ಮಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿಯವುದು ಬೇಗ ಹೇಳಿ. ಮಿತ್ರರೇ, ಅಲ್ಲಿ ನೋಡಿ, ಅಲ್ಲಿ ಒಂದು ಕತ್ತೆ. ಆಹಾ, ಏನು ಚಂದ, ಏನು ಅಂದ. ಕಂದು ಮೈ ಬಣ್ಣ, ಒಂದೇ ಗಾತ್ರದ ಕಿವಿಗಳು, ಉದ್ದವಾದ ಬಾಲ, ಕೆಂಪು ಮುಖ, ಚುಪಾದ ಹಲ್ಲು. ಆಹಾ, ಏನು ಚಂದ, ಏನು ಅಂದ. ಕತ್ತೆಯ ಮೈ ಬಣ್ಣ ಕಂದ, ಕೆಂಪು ಮುಖವೇ, ಚೂಪಾದ ಹಲ್ಲು, ಬಾಲ ನೆಲಕದಾಗಿದೆ. ಏನು ನಿನ್ನ ವರ್ಣನೆ? ನಾನು ಹೇಳಿದ್ದು ಈ ಕತ್ತೆಯ ಬಗ್ಗೆ ಅಲ್ಲ, ಮತ್ತೆ ಅದರ ಹಿಂದಿರುವ ಮಂಗನ ಬಗ್ಗೆ ಹೇಳಿದ್ದು. ಸರಿ ಸರಿ, ಈ ಕತ್ತೆಯ ಬಗ್ಗೆ ತಿಳಿಯಬೇಕಾದರೆ ನಮ್ಮ ಲವಣ್ಣನನ್ನೇ ಕರೆಯೋಣ. ಕರೆಯೋಣ ಕರೆಯೋಣ. ಲವಣ್ಣ! ಓ ಲವಣ್ಣ! ಲವಣ್ಣ! ತೈ 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 ತಾ. ತೈ 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 ತೈ. ತೈ 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 ತೈ.
ನಡೆದಿದ್ದೀರಿ? ಮಿತ್ರ, ಈಗ ನಾವು ಒಂದು ವಿಶೇಷವಾದ ಕತ್ತೆಯನ್ನು ನೋಡಿದ್ದೇವೆ. ಅದು ಯಾವ ಕತ್ತೆ ಎಂದು ನೀನೇ ಹೇಳು. ಕತ್ತೆ ಅಲ್ಲವೋ ಅದು? ಮತ್ತೆ? ಕುದುರೆ. ಇದು ಅಶ್ವಮೇಧದ ಕುದುರೆ. ಮಿತ್ರ, ಕುದುರೆಯ ಮನೆಯಲ್ಲಿರುವ ಪತ್ರವನ್ನು ತಂದಿದ್ದೇನೆ ನೋಡು. ಮನೆ ಅಲ್ಲವೋ, ಹಣೆ. ಇದು ಶ್ರೀರಾಮಚಂದ್ರನ ಅಶ್ವಮೇಧದ ಕುದುರೆಯಂತೆ. ಬಲವುಳ್ಳವರು ಇದನ್ನ ಬಂಧಿಸಬೇಕಂತೆ. ಶತ್ರುಘ್ನಿಗೆರಗಿ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ನಮಿಸಬೇಕಂತೆ. ಹಾ, ಭಯವಿದ್ದರೆ ಹೋಗಿ, ನಾನು ನೋಡ್ಕೊಳ್ತೇನೆ. ಬಂಧಿಸಿ ತುರುಗವನ್ನ. ಎಲ್ಲಿ ಹೋಯ್ತು ಈ ಕುದುರೆ? ಹಾ, ಇಲ್ಲೇ ಇದೆಯಲ್ಲ. ಯಾರೋ ಇದನ್ನ ಬಂಧಿಸಿದ್ದಾರೆ. ಮೊದಲು ಬಿಡಿಸ್ತೇನೆ. ಕುದುರೆ ಬಿಡಿಸ್ಬೇಡ. ಯಾರು ನೀನು? ನಾನು ಯಾರಾದ್ರೂ ನಿನಗೇನು? ಕುದುರೆಯನ್ನು ಯಾಕೆ ಕಟ್ಟಿದ್ದೀರಿ? ಹೌದು, ಕಟ್ಟದೇ ಇದ್ರೆ ಅದು ಓಡಿ ಹೋಗ್ತದಲ್ಲ, ಅದಕ್ಕೆ ಕಟ್ಟಿ. ತುಂಟನಾದೆಯೋ ಎಲೆ ಮಾಣಿ, ನಿಮ್ಮ ಸೊಂಟ ಮುರಿವೆನು ದೇವಾಣಿ. ಏ ತುಂಟ, ಏ ತುಂಟ, ಯಾಕೋ? ಮತ್ತೆ ನಮ್ಮನ್ನ ಕುಂಟ ಅಂತೀಯಲ್ಲ. ಕುಂಟ ಅಲ್ಲವೋ? ತುಂಟ ಅಂದದ್ದು. ತುಂಟನಾದೆಯೋ ಎಲೆ ಮಾಣಿ, ನಿಮ್ಮ ಸೊಂಟ ಮುರಿವೆನು ದೇವರಾಣಿ. ನಿಮ್ಮ ಸೊಂಟ ಮುರಿವೆನು ದೇವರಾಣಿ. ತುಂಟತೆಯಿಂದಲಿ ಬಂಟರನರಿಯದೆ, ತುಂಟತೆಯಿಂದಲಿ ಬಂಟರನರಿಯದೆ, ಗಂಟಲಗಾಣದೆ ನಂಟತೆ ಮಾಡ್ಪರು. ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿವೆನು ದೇವರಾಣಿ. ಹೌದು, ಕುದುರೆಯನ್ನು ಯಾಕೆ ಕಟ್ಟಿದ್ದೀರಿ? ಕಟ್ಟದೇ ಇದ್ರೆ ಅದು ಓಡಿ ಹೋಗ್ತದಲ್ಲ, ಅದಕ್ಕೆ ಕಟ್ಟಿದ್ದೀವಿ. ನಿಮ್ಮ ಹಲ್ಲು ಮುರಿಯುತ್ತೇನೆ. ನಿಮಗೆ ಪಂಚೆಯೇ ಸರಿಯಾಗಿ ಕಟ್ಟಿಕೊಳ್ಳೋದಕ್ಕೆ ಬರೋಲ್ಲ, ಇನ್ನು ಕುದುರೆ ಕಟ್ತಾರಂತೆ. ಕುದುರೆ. ಏಯ್, ನಮ್ಮ ಲವಣ್ಣ ಬಂದರೆ ಅಷ್ಟೇ, ನಿನ್ನ ಗತಿಯೇ ಬೇರೆ. ಅರಣ್ಯದಿಂದ ಬರ್ತಾರೆ. ಅವಸತ್ತು ಎಷ್ಟೋ ವರ್ಷ ಆಯ್ತಲ್ಲ. ಯಾರು ಸತ್ತದ್ದು? ರಾವಣ ಅಂದಲ್ವಾ? ನಾನು ಹೇಳಿದ್ದು ರಾವಣ ಅಲ್ಲವೋ, ಲವಣ್ಣ ಅಂದದ್ದು. ಲವಣನೋ ಉಪ್ಪನೋ ಯಾರಾದ್ರೂ ಬರ್ಲಿ, ನೋಡೋಣ. ಏ ದೂತ, ನಮ್ಮ ಈ ಹುಡುಗರಲ್ಲಿ ನಿನ್ನದೇನು ಕೂಗಾಟ? ಏ, ಬಿಡ್ರು, 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 ಬಿಡ್ರು. ಏನು? ಕುದುರೆ ಬಿಡ್ಬೇಕಾ? ಬಾರ, ಬಾರ. ಬೇಡ, ಬೇಡ. ಹಾಗಾದ್ರೆ ನನ್ನನ್ನ ಬಿಡಿ, ಅವನನ್ನ ಹಿಡ್ಕೊಳ್ಳಿ. ಅವನನ್ನ ಯಾಕೆ ಹಿಡ್ಕೋಬೇಕು? ಎಲ್ಲಿಯಾದ್ರೂ ನಾವು ಅವನಿಗೆ ಅಪ್ಪಿ ತಪ್ಪಿ ಹೊಡೆದ್ರೆ ಅವ ನನಗೆ ತಿರುಗಿ ವಾಪಸ್ ಹೊಡಿಬಾರ್ದಲ್ಲ, ಅದಕ್ಕೆ ನನ್ನನ್ನ ಬಿಡಿ, ಅವನನ್ನ ಹಿಡ್ಕೊಳ್ಳಿ. ಬಿಡ್ರು, ಬಿಡ್ರು. ಇವನನ್ನ ನಾನು ನೋಡ್ಕೊಳ್ತೇನೆ. ಓಹೋ, ಈ ತಣ್ಣ ಪೆಣ್ಣುಗಳಿಗೆಲ್ಲ ನೀನೇನಾ ನಾಯಕ? 3-4 ದಿನ ಹಿಂದೆ ಇದ್ರೆ ಸಾಕು, ಯಾರ ಮನೆಗೆ ಬೇಕಾದ್ರೂ ಬೆಂಕಿ ಕೊಡ್ತೀರಲ್ಲ. ಇವತ್ತು ಕುದುರೆ ಕಟ್ಟಿದ್ರಿ, ಒಂಟೇನ್ ಕಟ್ತೀರಿ, ಬಿಟ್ರೆ ಆನೆಯನ್ನೇ ಕಟ್ಟಿಬಿಡಿ. ಹುಟ್ಟಿ 3 ಶನಿವಾರಗಳಾಗಿಲ್ಲ, ಕುದುರೆ ಕಟ್ತಾರಂತೆ. ಕುದುರೆ. ಹೌದು, ನಿನ್ನ ಹೆಸರೇನು? ಲವ. ಆಗುತ್ತೆ ನನ್ನ ಮುಂದೆ ಶವ. ಬಾ. ಏ ದೂತ, ಏನ್ ಭಾರಿ ಭಾರಿ ಮಾತಾಡ್ತೀಯಾ? ಹೇಗಿದೆ ನಮ್ಮ ಲವಣ್ಣನ ಪೆಟ್ಟು? ನಾನೇ ನಿನಗೆ ಹೊಡಿತಿದ್ದೆ. ಹೊಡಿಬೇಕಿತ್ತು. ಆದ್ರೆ ಏನ್ ಮಾಡೋದು, ನಾನಿವತ್ತು ಸ್ನಾನ ಮಾಡಿ ಆಯ್ತು. ಸ್ನಾನ ಆದ್ಮೇಲೆ ನಾನು ಯಾರಿಗೂ ಹೊಡೆಯೋದಿಲ್ಲ. ಹಾಗಂತ ನಾನ್ ನಾಳೆ ಒಬ್ಬನೇ ಸ್ನಾನಕ್ಕೆ ಹೋದಾಗ ಬರ್ಬೇಡ, ಗೊತ್ತಾಯ್ತೇನೋ? ಗೊತ್ತಾಯ್ತು. ತಿಳಿದೇನೋ? ತಿಳಿತು. ಈಗ ಬನ್ನಿ.
ಯಾಗಕ್ಕೆ ಎಂದು ಒಂದು ಕತ್ತೆಯನ್ನು ಬಿಟ್ಟಿದ್ದೀರಲ್ಲ? ಕತ್ತೆ ನೀನು, ನಾವು ಬಿಟ್ಟದ್ದು ಕುದುರೆಯನ್ನ. ಅವರು ಹೊಡೆದ ಹೇಟಿಗೆ ಕತ್ತೆ ಯಾವುದು ಕುದುರೆ ಯಾವುದು ಅನ್ನುವುದೇ ಮರೆತು ಹೋಯ್ತು. ಹೌದು ಒಡೆಯ, ನೀವು ಯಾಗಕ್ಕೆ ಎಂದು ಒಂದು ಕುದುರೆಯನ್ನು ಬಿಟ್ಟಿದ್ದಾರಲ್ಲ, ಅದನ್ನು ಹಿಂಬಾಲಿಸಿ ಹೋಗುವಾಗ 3-4 ಜನ ಬ್ರಾಹ್ಮಣ ಹುಡುಗರು ಅದನ್ನ ಕಟ್ಟಿದ್ರು. ಆಮೇಲೆ ಬಿಡಿಸಲು ಹೋದೆ, ಆದ್ರೆ ಅವರು ಬಿಡ್ಲಿಲ್ಲ ಒಡೆಯ. ಮುಂದೇನಾಯಿತು? ಮುಂದೆ ಅವರಲ್ಲಿ ಒಬ್ಬನಾದ ಅವನಿಗೂ ನನಗೂ ಮಾರಾಮಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ ಒಡೆಯ. ಹಾಗಾದರೆ ತಡ ಮಾಡುವುದಲ್ಲ. ಬಲದವರೇ, ಆ ಬಾಲಕನನ್ನು ಬಂಧಿಸಿ ಎಳೆತನ್ನಿರಿ. ಪುಂಡ ಕೆಲಸ ಮಾಡಿ ನೀನು ಪುಂಡ ಕೆಲಸ ಮಾಡಿ ನೀನು ಗಂಡು ಕಲೆಯ ತೆರದಿ ನಿಂದೆ ಕಂಡದನ್ನು ಬೇವೆ ಬಾಲ ಹಿಂಡು ನೃಪರನು ಕಂಡದನ್ನು ಬೇವೆ ಬಾಲ ಹಿಂಡು ನೃಪರನು ಸತ್ತಿಲ್ಲ. ಪುಂಡ ಕೆಲಸ ಮಾಡಿ ನೀನು ಗಂಡು ಕಲಿಯ ತೆರದಿ ನಿಂದೆ ಕಂಡದನ್ನು ಬೇಳ್ವೆ ಬಾಲ ಹಿಂಡು ನೃಪರನು ಪುಂಡ ಕೆಲಸ ಮಾಡಿ ನೀನು ತುಲಿನ ಏನಲ್ಲ ಚಾರಸೇನೆಯೊಂದಿಗೆ ಯುದ್ಧಕ್ಕೆ ಬಂದಿದೆ ಎಂಬ ಪ್ರಜ್ಞೆಯೇನು? ಶ್ರೀರಾಮಚಂದ್ರ ಜಗದೀ ವಲ್ಲಭ ಅವ ಕೈಗಿರುವಂತಹ ಪುಣ್ಯ ಕಾರ್ಯಕ್ಕೆ ಸಹಾಯಕನಾಗುವುದನ್ನು ಬಿಟ್ಟು ಯುದ್ಧಕ್ಕೆ ಬಂದೆಯಲ್ಲ, ನಿನಗೆ ಜಯ ಸುಲಭವೇ? ಅಂತಹ ಪುಣ್ಯ ಕಾರ್ಯಗಳನ್ನ ರಾಮನೇನು ಮಾಡಿದ್ದಾನೆ? ಪಿತೃವಾಕ್ಯ ಪರಿಪಾಲಕನಾಗಿ ಋಷಗಣನದ ಯಜ್ಞ ಸಂರಕ್ಷಕನಾಗಿ ತಮ್ಮನಿಗೆಂದು ಅಯೋಧ್ಯೆಯ ಸಿಂಹಾಸನವನ್ನೇ ತೊರೆದು ವನವಾಸಕ್ಕೆ ತೆರಳಿದ ಶ್ರೀರಾಮ ಮಹಾದೈತ್ಯ ರಕ್ಕಸರನ್ನು ಕೊಂದು ಲೋಕ ಕಲ್ಯಾಣ ಮಾಡಿದ್ದಾನೆ. ರಾಮನ ಸಾಮರ್ಥ್ಯವೆಷ್ಟೆಂಬುದನ್ನ ನಾನು ಒಮ್ಮೆ ಪರೀಕ್ಷಿಸಬೇಕು. ಎಲ್ಲ ಬಾಲಕ ಏನಲ್ಲ? ಪುಂಡಾಟಿಕೆಯಿಂದ ಕುದುರೆಯನ್ನು ಕಟ್ಟಿದೆಯಲ್ಲ, ಹ, ಗಂಡು ಗಲಿಯಂತೆ ಬಿಲ್ಬಾಣ ಧರಿಸಿ ಭರತ ಪುತ್ರ ಈ ತಕ್ಷಣ ಎದುರು ನಿಲ್ಲುವ ಧೈರ್ಯವೇ ನಿನಗೆ? ನಾವು ಕಲ್ಲುಗಳಿಗಳು ಎಂದು ತೋರಿಸುವುದಕ್ಕಾಗಿ ಕುದುರೆಯನ್ನ ಬಂಧಿಸಿದ್ದು. ಎಲ್ಲ ಹುಡುಗ, ಶತ್ರುಘ್ನಲ್ಲಿ ತಪ್ಪಾಯಿತೆಂದು ತಲೆಬಾಗಿ ಕ್ಷಮೆ ಯಾಚಿಸು. ಗುರುಗಳಿಗೆ ಮತ್ತು ತಾಯಿಗೆ ಮಾತ್ರವಾಗುವ ಶಿರವಿದು. ಎಲ್ಲ ಬಾಲಕ, ಏನಲ್ಲ? ಹಿಂದೆ ಬಹಳ ವೀರರನ್ನು ಗೆದ್ದೆ ಎಂಬ ಗರ್ವವನ್ನು ಲಕ್ಷ್ಮಣನ ಮಗನಾದ ಈ ಸುಕೇತುವಿನಲ್ಲಿ ತೋರಿದರೆ ಭೂಮಿಯಲ್ಲಿ ಬದುಕುವ ಭಾಗ್ಯವೇ ಉಳಿಯದು. ಹ, ನಿಮ್ಮ ಮೋಡಿಯ ಮಾತಿಗೆ ಅಂಜುವವನಲ್ಲ ಈಲವ. ಎಲ್ಲ ವೀರ, ಏನಲ್ಲ? ಶ್ರೀರಾಮಚಂದ್ರನನ್ನು ಎದುರಿಸುವುದು ಅಸಾಮಾನ್ಯರಿಗೂ ಅಸಾಧ್ಯ. ಹಾಗಾಗಿ ತುರುಗವನ್ನು ಬಿಟ್ಟು ಹೇಳುವುದು. ಆ, ನಿಮ್ಮಲ್ಲಿ ಮಾತಲ್ಲ, ಬನ್ನಿ ಮುಂದೆ. ಬಣ್ಣದ ಶ್ವ ಆಟ ಕೀಳಿಸಿ
ಒಯ್ವೆ ಏನೆಲ್ಲ ಕಲಿಕುತಾಂ ತಾಂತ್ರ ಕಲಿನದೆ ಬಣ್ಣದಾಶ್ವ ಆಟ ಕಿಳಿಸಿ ಒಯ್ವೆ ಏನೆಲ್ಲ ಬಣ್ಣದಾಶ್ವ ಆಟ ಕಿಳಿಸಿ ಒಯ್ವೆ ಏನೆಲ್ಲ ಬಾಳಲಿಖಿತ ನೋಡಿದನು ಕಟ್ಟಿಕೊಂಡಿಹೆ ನಾ ಕಟ್ಟಿಕೊಂಡಿಹೆ ಬಾಳಲಿಖಿತ ನೋಡಿದನು ಕಟ್ಟಿಕೊಂಡಿಹೆ ನಾ ಕಟ್ಟಿಕೊಂಡಿಹೆ ತೋಳಬಲದೆ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ತೋಳಬಲದೆ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ಚಿನ್ನ ಕುದುರೆ ಬಿಟ್ಟು ತೆರಳು ಏತಕೀಚಲ ಚಿನ್ನ ಕುದುರೆ ಬಿಟ್ಟು ತೆರಳು ಏತಕೀಚಲ ಏತಕೀಚಲ ತೋಳಬಲದಿ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ಜಾರಿಕೊಳ್ಳುವೆ ತೈಕುತ ತಾಂತ್ರಗಳಲ್ಲಿ ತೋಳಬಲದಿ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ಮಗು ಕುದುರೆಯನ್ನು ಆಟಕ್ಕೆ ಬಳಸುವುದೆಂದು ತಿಳಿದೆಯಾ? ಹಣೆಯ ಲೇಖನದಂತೆ ಬಲವುಳ್ಳವರು ಕಟ್ಟಿ ಕಾದಾಡಬಹುದೆಂದಿತ್ತಲ್ಲ. ಬಲವುಳ್ಳವರೆಂದರೆ ಒಂದು ರಾಜ್ಯ, ಸೇನೆ, ಧನಕನಕಾದಿಗಳು ಇದ್ದವರು ಬಂಧಿಸುವುದು ನಿಯಮ. ನಮ್ಮಲ್ಲಿ ಅದ್ಯಾವುದು ಇಲ್ಲದಿದ್ದರೂ ಸಾಮರ್ಥ್ಯವೆಂಬುದೊಂದಿದೆ, ಅಷ್ಟೇ ಸಾಕು. ಹಾಗಾದರೆ ನಿನ್ನಲ್ಲಿ ಮಾತಲ್ಲ, ಬಾ ಮುಂದೆ. ಬಾ. ಮಾತಾಡ್ತಾನೆ, ಯುದ್ಧವಂತೆ ಯುದ್ಧ, ಬಂಧಿಸಿ ಇವರನ್ನು. ಹೇ ಮಾಣಿಗಳೇ, ಆಗ ನಾನು ಒಬ್ಬನೇ ಇದ್ದೆ ಅಂತ ಭಾರಿ ಮಾತಾಡಿದ್ದೀರಲ್ಲ. ಈಗ ಮಾತಾಡಿ ನೋಡುವ. ನಾನು ಯಾರಿಗೂ ಹೆದರುವುದಿಲ್ಲ. ಅಂತಹ ಘೋರ ಅರಣ್ಯದಲ್ಲಿ ಮರಿಜಿಂಕೆಗೂ ಹೆದರಿದವ ನಾನಲ್ಲ, ಇನ್ನು ನಿಮಗೆಲ್ಲ ಹೆದರ್ಸಿನ ನರಿಗಳೇ. ಯಾರವ ಯಾರವ ನನ್ನನ್ನು ಹೊಡಿಲಿಕ್ಕೆ ಸ್ನಾನ ಮಾಡಿ ಆಯ್ತಾ? ನಾನು ಹಾಗೆ ಸ್ನಾನ ಮಾಡಿದವರಿಗೆ ಹೊಡೆಯುವುದಿಲ್ಲ. ಅಲ್ಲದೆ ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ದಾನೆ, ಎಲ್ಲಿಯಾದರೂ ಪಶ್ಚಿಮದಲ್ಲಿ ಹುಟ್ಟಿದರೆ ನೋಡಬೇಕಿತ್ತಲ್ಲ. ನಿಮ್ಮ ಕತೆ, ನಿಮ್ಮ ಬಾಳು ಮುದುಕಿಯ ಬಾಯಿಗೆ ಸಿಕ್ಕಾಡಿಕೆ ಹೋಳು. ಪಾಪ ಸೋತು ಕೈಸೆರೆಯಾಗಿ ಬಿಟ್ಟ. ಇವರನ್ನು ಅಯೋಧ್ಯೆಗೆ ಒಯ್ಯೋಣ, ಅಣ್ಣನೇ ತೀರ್ಮಾನಿಸಲಿ. ಬನ್ನಿ ಹೊರಡೋಣ. ಈ ಪ್ರಾಣಿಗಳನ್ನ ದೋಣಿ ಒಳಗೆ ತುಂಬಿ ಓಣಿ ಒಳಗೆ ಎಸೆಯಬೇಕು. ಮುಚ್ಚಳ ತೆಗೆದರೆ 300 ಗಂಟೆ
ಈ ಗುರುಮಠದಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚು ಅನುಭವಸ್ಥ ನೀನೇ ತಾನೇ? ಕಾರಣ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಇನ್ನೊಂದು ಗುರುಮಠಕ್ಕೆ ಹೋಗುವ ಸಮಸ್ಯೆ ಬರಬಾರದೆಂದು ಒಂದೊಂದು ತರಗತಿಯಲ್ಲಿ 3 ವರ್ಷ ಅಭ್ಯಾಸ ಮಾಡಿದ್ದೇನೆ. ಮಾತು ಆಮೇಲೆ ಯಾವುದಾದ್ರೂ ಒಂದು ಆಟ ಆಡೋಣವೇ? ಯಾವ ಆಟ ಆಡೋಣ? ಸರಸ್ವತಿ ಆಟ ಆಡೋಣವೇ? ಸರಸ್ವತಿ ಆಟವು ಅದೆಂತ ಆಟ? ನಿಮಗೆ ಯಾರಿಗೂ ಸರಸ್ವತಿ ಆಟ ಗೊತ್ತಿಲ್ವೇ? ಏನೆಂದು ಸರಿಯಾಗಿ ಹೇಳು. ಸರಸ್ವತಿ ಆಟವೆಂದರೆ ಮರದಿಂದ ಮರಕ್ಕೆ ಜಿಗಿಯುವ ಆಟ. ಅದು ಸರಸ್ವತಿ ಆಟ ಅಲ್ಲವೋ? ಮತ್ತೆ ಮರಕೋತಿ ಆಟ. ಸರಿ, ನಿನಗೆ ಮರ ಹತ್ಲಿಕ್ಕೆ ಬರ್ತದಾ? ಓ, ಬಿದ್ದ ಮರ ಎಷ್ಟೇ ಉದ್ದ ಇದ್ರು ಹತ್ತಿ. ಅಷ್ಟೇ ಅಲ್ಲ, ಮಾವಿನ ಮರದಿಂದ ಹತ್ತಿ ತೆಂಗಿನ ಮರದಿಂದ ಇಳಿಯಬಲ್ಲೆ. ನೀನು ಅದಕ್ಕೆ ಸರಿ. ಸರಿ ನಡಿ, ಆಟ ಆಡೋಣ. ಆಡೋಣ ಆಡೋಣ. ಅಲ್ಲಿ ನೋಡಿ, ಮಾಣಿಗಳೆಲ್ಲರೂ ಕೇಳಿ, ಏ ಮಾಣಿ ಮಾಣಿಗಳೆಲ್ಲರೂ ಕೇಳಿ, ಬಂದ ಪ್ರಾಣಿಯವುದು ಬೇಗ ಹೇಳಿ, ಬಂದ ಪ್ರಾಣಿಯವುದು ಬೇಗ ಹೇಳಿ. ದಿನ ತೈತ ದಿನ ಶೋಣಿಯಳತಿ ಚೋದ್ಯ ನಾನೀಗ ಕಂಡೆ, ಶೋಣಿಯಳತಿ ಚೋದ್ಯ ನಾನೀಗ ಕಂಡೆ. ಜಾಣರಾದರೆ ಮನಗಾಣಿಸಿಕೊಳ್ಳಿರಿ, ಜಾಣರಾದರೆ ಮನಗಾಣಿಸಿಕೊಳ್ಳಿರಿ. ಮಣಿಗಳೆಲ್ಲರೂ ಕೇಳಿ, ಬಂದ ಪ್ರಾಣಿಯವುದು ಬೇಗ ಹೇಳಿ. ಮಿತ್ರರೇ, ಅಲ್ಲಿ ನೋಡಿ, ಅಲ್ಲಿ ಒಂದು ಕತ್ತೆ. ಆಹಾ, ಏನು ಚಂದ, ಏನು ಅಂದ. ಕಂದು ಮೈ ಬಣ್ಣ, ಒಂದೇ ಗಾತ್ರದ ಕಿವಿಗಳು, ಉದ್ದವಾದ ಬಾಲ, ಕೆಂಪು ಮುಖ, ಚುಪಾದ ಹಲ್ಲು. ಆಹಾ, ಏನು ಚಂದ, ಏನು ಅಂದ. ಕತ್ತೆಯ ಮೈ ಬಣ್ಣ ಕಂದ, ಕೆಂಪು ಮುಖವೇ, ಚೂಪಾದ ಹಲ್ಲು, ಬಾಲ ನೆಲಕದಾಗಿದೆ. ಏನು ನಿನ್ನ ವರ್ಣನೆ? ನಾನು ಹೇಳಿದ್ದು ಈ ಕತ್ತೆಯ ಬಗ್ಗೆ ಅಲ್ಲ, ಮತ್ತೆ ಅದರ ಹಿಂದಿರುವ ಮಂಗನ ಬಗ್ಗೆ ಹೇಳಿದ್ದು. ಸರಿ ಸರಿ, ಈ ಕತ್ತೆಯ ಬಗ್ಗೆ ತಿಳಿಯಬೇಕಾದರೆ ನಮ್ಮ ಲವಣ್ಣನನ್ನೇ ಕರೆಯೋಣ. ಕರೆಯೋಣ ಕರೆಯೋಣ. ಲವಣ್ಣ! ಓ ಲವಣ್ಣ! ಲವಣ್ಣ! ತೈ 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 ತಾ. ತೈ 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 ತೈ. ತೈ 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 ತೈ. ಮಿತ್ರರೇ, ಯಾತಕ್ಕಾಗಿ ನನ್ನನ್ನು ಕರೆದಿದ್ದೀರಿ? ಮಿತ್ರ, ಈಗ ನಾವು ಒಂದು ವಿಶೇಷವಾದ ಕತ್ತೆಯನ್ನು ನೋಡಿದ್ದೇವೆ. ಅದು ಯಾವ ಕತ್ತೆ ಎಂದು ನೀನೇ ಹೇಳು. ಕತ್ತೆ ಅಲ್ಲವೋ ಅದು? ಮತ್ತೆ ಕುದುರೆ. ಇದು ಅಶ್ವಮೇಧದ ಕುದುರೆ. ಮಿತ್ರ, ಕುದುರೆಯ ಮನೆಯಲ್ಲಿರುವ ಪತ್ರವನ್ನು ತಂದಿದ್ದೇನೆ, ನೋಡು. ಮನೆ ಅಲ್ಲವೋ, ಹಣೆ. ಇದು ಶ್ರೀರಾಮಚಂದ್ರನ ಅಶ್ವಮೇಧದ ಕುದುರೆಯಂತೆ. ಬಲವುಳ್ಳವರು ಇದನ್ನ ಬಂಧಿಸಬೇಕಂತೆ. ಶತ್ರುಘ್ನನಿಗೆರಗಿ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ನಮಿಸಬೇಕಂತೆ. ನಮಗೆ ಯಾಕೋ ಭಯ ಆಗ್ತಾ ಇದೆ. ಭಯವಿದ್ದರೆ ಹೋಗಿ, ನಾನು
ಬಂಧಿಸಿ ತುರುಗವನ್ನ. ಎಲ್ಲಿ ಹೋಯ್ತು ಈ ಕುದುರೆ? ಹ, ಇಲ್ಲೇ ಇದೆಯಲ್ಲ. ಯಾರೋ ಇದನ್ನ ಬಂಧಿಸಿದ್ದಾರೆ. ಮೊದಲು ಬಿಡಿಸ್ತೇನೆ. ಕುದುರೆ ಬಿಡಿಸ್ಬೇಡ. ಯಾರು ನೀನು? ನಾನು ಯಾರಾದ್ರೂ ನಿನಗೇನು? ಕುದುರೆಯನ್ನು ಯಾಕೆ ಕಟ್ಟಿದ್ದೀರಿ? ಹೌದು, ಕಟ್ಟದೇ ಇದ್ರೆ ಅದು ಓಡಿ ಹೋಗ್ತದಲ್ಲ, ಅದಕ್ಕೆ ಕಟ್ಟಿ. ತುಂಟನಾದೆಯೋ ಎಲೆ ಮಾಣಿ, ನಿಮ್ಮ ಸೊಂಟ ಮುರಿವೆನು ದೇವಾಣಿ. ಏ ತುಂಟ, ಏ ತುಂಟ, ಯಾಕೋ? ಮತ್ತೆ ನಮ್ಮನ್ನ ಪುಟ್ಟ ಅಂತೀಯಲ್ಲ. ತುಂಟ ಅಲ್ಲವೋ? ತುಂಟ ಅಂದದ್ದು. ತುಂಟನಾದೆಯೋ ಎಲೆ ಮಾಣಿ, ನಿಮ್ಮ ಸೊಂಟ ಮುರಿವೆನು ದೇವರಾಣಿ. ನಿಮ್ಮ ಸೊಂಟ ಮುರಿವೆನು ದೇವರಾಣಿ. ತುಂಟತೆಯಿಂದಲಿ ಬಂಟರ ನರಿಯದೆ, ತುಂಟತೆಯಿಂದಲಿ ಬಂಟರ ನರಿಯದೆ, ಗಂಟಲಗಾಣದೆ ನಂಟತೆ ಮಾಡ್ಪರು. ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿವೆನು ದೇವರಾಣಿ. ಹೌದು, ಕುದುರೆಯನ್ನು ಯಾಕೆ ಕಟ್ಟಿದ್ದೀರಿ? ಕಟ್ಟದೇ ಇದ್ರೆ ಅದು ಓಡಿ ಹೋಗ್ತದಲ್ಲ, ಅದಕ್ಕೆ ಕಟ್ಟಿದ್ದೀವಿ. ನಿಮ್ಮ ಹಲ್ಲ ಮುರಿಯುತ್ತೇನೆ. ನಿಮಗೆ ಪಂಚೆಯೇ ಸರಿಯಾಗಿ ಕಟ್ಟಿಕೊಳ್ಳೋದಕ್ಕೆ ಬರೋಲ್ಲ, ಇನ್ನು ಕುದುರೆ ಕಟ್ತಾರಂತೆ. ಕುದುರೆ ಏಯ್, ನಮ್ಮ ಲವಣ್ಣ ಬಂದ್ರೆ ಅಷ್ಟೇ, ನಿನ್ನ ಗತಿಯೇ ಬೇರೆ. ಅರಣ್ಯದಿಂದ ಬರ್ತಾರೆ. ಅವಸತ್ತು ಎಷ್ಟೋ ವರ್ಷ ಆಯ್ತಲ್ಲ. ಯಾರು ಸತ್ತದ್ದು? ರಾವಣ ರಾವಣ ಅಂದಲ್ವಾ? ನಾನು ಹೇಳಿದ ರಾವಣ ಅಲ್ಲವೋ, ಲವಣ್ಣ ಅಂದದ್ದು. ಲವಣನೋ ಉಪ್ಪನೋ ಯಾರಾದ್ರೂ ಬರಲಿ, ನೋಡೋಣ. ಏ ದೂತ, ನಮ್ಮ ಈ ಹುಡುಗರಲ್ಲಿ ನಿನ್ನದೇನು ಕೂಗಾಟ? ಏ, ಬಿಡ್ರು, 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 ಬಿಡ್ರು. ಏನು? ಕುದುರೆ ಬಿಡಿಸ್ಬೇಕಾ? ಬಾರ, ಬಾರ. ಬೇಡ, ಬೇಡ. ಹಾಗಾದ್ರೆ ನನ್ನನ್ನ ಬಿಡಿ, ಅವನನ್ನ ಹಿಡ್ಕೊಳ್ಳಿ. ಅವನನ್ನ ಯಾಕೆ ಹಿಡ್ಕೋಬೇಕು? ಎಲ್ಲಿಯಾದ್ರೂ ನಾವು ಅವನಿಗೆ ಅಪ್ಪಿ ತಪ್ಪಿ ಹೊಡೆದ್ರೆ ಅವ ನನಗೆ ತಿರುಗಿ ವಾಪಸ್ ಹೊಡಿಬಾರ್ದಲ್ಲ, ಅದಕ್ಕೆ ನನ್ನನ್ನ ಬಿಡಿ, ಅವನನ್ನ ಹಿಡ್ಕೊಳ್ಳಿ. ಬಿಡ್ರು, ಬಿಡ್ರು. ಇವನನ್ನ ನಾನು ನೋಡ್ಕೊಳ್ತೇನೆ. ಓಹೋ, ಈ ತಣ್ಣ ಪೆಣ್ಣಿಗಳಿಗೆಲ್ಲ ನೀನೇನಾ ನಾಯಕ? 3-4 ಜನ ಹಿಂದೆ ಇದ್ರೆ ಸಾಕು, ಯಾರ ಮನೆಗೆ ಬೇಕಾದ್ರೂ ಬೆಂಕಿ ಕೊಡ್ತೀರಲ್ಲ. ಇವತ್ತು ಕುದುರೆ ಕಟ್ಟಿದ್ರೆ ಒಂಟೇನ್ ಕಟ್ತೀರಿ, ಬಿಟ್ರೆ ಆನೆಯನ್ನೇ ಕಟ್ಟಿಬಿಡಿ. ಹುಟ್ಟಿ 3 ಶನಿವಾರಗಳಾಗಿಲ್ಲ, ಕುದುರೆ ಕಟ್ತಾರಂತೆ. ಕುದುರೆ ಹೌದು, ನಿನ್ನ ಹೆಸರೇನು? ಲವ. ಆಗುತ್ತೆ ನನ್ನ ಮುಂದೆ ಶವ. ಬಾ. ಏ ದೂತ, ಏನ್ ಭಾರಿ ಭಾರಿ ಮಾತಾಡ್ತೀಯಾ? ಹೇಗಿದೆ ನಮ್ಮ ಲವಣ್ಣನ ಪೆಟ್ಟು? ನಾನೇ ನಿಮ್ಗೆ ಹೊಡಿತಿದ್ದೆ. ಹೊಡಿಬೇಕಿತ್ತು. ಆದ್ರೆ ಏನ್ ಮಾಡೋದು, ನಾನಿವತ್ತು ಸ್ನಾನ ಮಾಡಿ ಆಯ್ತು. ಸ್ನಾನ ಆದ್ಮೇಲೆ ನಾನು ಯಾರಿಗೂ ಹೊಡಿಯೋದಿಲ್ಲ. ಹಾಗಂತ ನಾನ್ ನಾಳೆ ಒಬ್ಬನೇ ಸ್ನಾನಕ್ಕೆ ಹೋದಾಗ ಬರಬೇಡ, ಗೊತ್ತಾಯ್ತೇನೋ? ಗೊತ್ತಾಯ್ತು, ತಿಳಿದೇನೋ? ಆಯ್ತು, ತಿಳಿತು. ಈಗ ಬನ್ನಿ. ಇವರು ಮಾನಿಗಳಲ್ಲ, ಕಾಡು ಪ್ರಾಣಿಗಳು. ಹೋಗಿ ಒಡೆಯಲಿ ಗೇಟನೆ. ಅಟ್ಗದ್ದೆ. ಅಡ್ಡ ಬಿದ್ದೇ ಏನು? ಅದೇ ಒಡೆಯ. ಒಡೆಯ, ನೀವು ಯಾರಕ್ಕೆಂದು ಒಂದು ಕತ್ತೆಯನ್ನು ಬಿಟ್ಟಿದ್ದೀರಲ್ಲ. ಕತ್ತೆ ನೀನು, ನಾವು ಬಿಟ್ಟದ್ದು ಕುದುರೆಯನ್ನ. ಅವರು ಹೊಡೆದ ಹೇಟಿಗೆ ಕತ್ತೆ ಯಾವುದು ಕುದುರೆ ಯಾವುದು ಅನ್ನುವುದೇ ಮರೆತು ಹೋಯ್ತು. ಹೌದು ಒಡೆಯ, ನೀವು ಯಾಗಕ್ಕೆ ಎಂದು ಒಂದು ಕುದುರೆಯನ್ನು ಬಿಟ್ಟಿದ್ದಾರಲ್ಲ, ಅದನ್ನು ಹಿಂಬಾಲಿಸಿ ಹೋಗುವಾಗ 3-4 ಜನ ಬ್ರಾಹ್ಮಣ ಹುಡುಗರು ಅದನ್ನ ಕಟ್ಟಿದ್ರು. ಆಮೇಲೆ ಬಿಡಿಸಲು ಹೋದೆ,
ಆದ್ರೆ ಅವರು ಬಿಡ್ಲಿಲ್ಲ ಒಡೆಯ. ಮುಂದೇನಾಯಿತು? ಮುಂದೆ ಅವರಲ್ಲಿ ಒಬ್ಬನಾದ ಅವನಿಗೂ ನನಗೂ ಮಾರಾಮಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ ಒಡೆಯ. ಹಾಗಾದರೆ ತಡ ಮಾಡುವುದಲ್ಲ. ಬಲದವರೇ, ಆ ಬಾಲಕನನ್ನು ಬಂಧಿಸಿ ಎಳ ತನ್ನಿರಿ. ಪುಂಡ ಕೆಲಸ ಮಾಡಿ ನೀನು ಪುಂಡ ಕೆಲಸ ಮಾಡಿ ನೀನು ಗಂಡು ಗಲೆಯ ತೆರದಿ ನಿಂದೆ ಕಂಡದನ್ನು ಬೇವೆ ಬಾಲ ಹಿಂಡು ನೃಪರನು ಕಂಡದನ್ನು ಬೇವೆ ಬಾಲ ಹಿಂಡು ನೃಪರನು ಸತ್ತಿಲ್ಲ ಪುಂಡ ಕೆಲಸ ಮಾಡಿ ನೀನು ಗಂಡು ಗಲಿಯ ತೆರದಿ ನಿಂದೆ ಕಂಡದನ್ನು ಬೇಳ್ವೆ ಬಾಲ ಹಿಂಡು ನೃಪರನು ಪುಂಡ ಕೆಲಸ ಮಾಡಿ ನೀನು ತೋಲಿನ ಏನಲ್ಲ ಜಾರಸೇನೆಯೊಂದಿಗೆ ಯುದ್ಧಕ್ಕೆ ಬಂದಿದೆ ಎಂಬ ಪ್ರಜ್ಞೆದೇನು? ಶ್ರೀರಾಮಚಂದ್ರ ಜಗದೀ ವಲ್ಲಭ ಅವಗೈದಿರುವಂತಹ ಪುಣ್ಯ ಕಾರ್ಯಕ್ಕೆ ಸಹಾಯಕನಾಗುವುದನ್ನು ಬಿಟ್ಟು ಯುದ್ಧಕ್ಕೆ ಬಂದೆಯಲ್ಲ, ನಿನಗೆ ಜಯ ಸುಲಭವೇ? ಅಂತಹ ಪುಣ್ಯ ಕಾರ್ಯಗಳನ್ನ ರಾಮನೇನು ಮಾಡಿದ್ದಾನೆ? ಪಿತೃವಾಕ್ಯ ಪರಿಪಾಲಕನಾಗಿ ಋಷಗಣನದ ಯಜ್ಞ ಸಂರಕ್ಷಕನಾಗಿ ತಮ್ಮನಿಗೆಂದು ಅಯೋಧ್ಯೆಯ ಸಿಂಹಾಸನವನ್ನೇ ತೊರೆದು ವನವಾಸಕ್ಕೆ ತೆರಳಿದ ಶ್ರೀರಾಮ ಮಹಾದೈತ್ಯ ರಕ್ಕಸರನ್ನು ಕೊಂದು ಲೋಕ ಕಲ್ಯಾಣ ಮಾಡಿದ್ದಾನೆ. ರಾಮನ ಸಾಮರ್ಥ್ಯವೆಷ್ಟೆಂಬುದನ್ನ ನಾನು ಒಮ್ಮೆ ಪರೀಕ್ಷಿಸಬೇಕು. ಎಲ್ಲೋ ಬಾಲಕ, ಏನಲ್ಲ? ಪುಂಡಾಟಿಕೆಯಿಂದ ಕುದುರೆಯನ್ನು ಕಟ್ಟಿದೆಯಲ್ಲ, ಹ ಗಂಡು ಗಲಿಯಂತೆ ಬಿಲ್ಬಾಣ ಧರಿಸಿ ಭರತ ಪುತ್ರ ಈ ತಕ್ಷಣ ಎದುರು ನಿಲ್ಲುವ ಧೈರ್ಯವೇ ನಿನಗೆ? ನಾವು ಕಣ್ಣುಗಳಿಗಳು ಎಂದು ತೋರಿಸುವುದಕ್ಕೆ ಅದೇ ಕುದುರೆಯನ್ನ ಬಂಧಿಸಿದ್ದು. ಎಲ್ಲ ಹುಡುಗ, ಶತ್ರುಘ್ನಲ್ಲಿ ತಪ್ಪಾಯಿತೆಂದು ತಲೆಬಾಗಿ ಕ್ಷಮೆ ಯಾಚಿಸು. ಗುರುಗಳಿಗೆ ಮತ್ತು ತಾಯಿಗೆ ಮಾತ್ರವಾಗುವ ಶಿರವಿದು. ಎಲೋ ಬಾಲಕ, ಏನಲ್ಲ? ಹಿಂದೆ ಬಹಳ ವೀರರನ್ನು ಗೆದ್ದೆ ಎಂಬ ಗರ್ವವನ್ನು ಲಕ್ಷ್ಮಣನ ಮಗನಾದ ಈ ಸುಕೇತುವಿನಲ್ಲಿ ತೋರಿದರೆ ಭೂಮಿಯಲ್ಲಿ ಬದುಕುವ ಭಾಗ್ಯವೇ ಉಳಿಯದು. ಆ, ನಿಮ್ಮ ಮೋಡಿಯ ಮಾತಿಗೆ ಅಂಜುವವನಲ್ಲ ಈಲವ. ಎಲ್ಲ ವೀರ, ಏನಲ್ಲ? ಶ್ರೀರಾಮಚಂದ್ರನನ್ನು ಎದುರಿಸುವುದು ಅಸಾಮಾನ್ಯರಿಗೂ ಅಸಾಧ್ಯ. ಹಾಗಾಗಿ ತುರುಗವನ್ನು ಬಿಟ್ಟು ಹೇಳುವು. ಆ, ನಿಮ್ಮಲ್ಲಿ ಮಾತಲ್ಲ, ಬನ್ನಿ ಮುಂದೆ. ಬಣ್ಣದಾಶ್ವ ಆಟ ಕೀಳಿಸಿ ಒಯ್ವೆ ಏನೆಲ್ಲ ಪರಿಕುತಂ ತಾಂತ್ರ ಕರಿನದೆ ಬಣ್ಣದಾಶ್ವ ಆಟ ಕೀಳಿಸಿ ಒಯ್ವೆ ಏನೆಲ್ಲ ಬಣ್ಣ
ಕುದುರೆ ಬಿಟ್ಟು ತೆರಳು ಏತಕೀಚಲ ಚಿನ್ನ ಕುದುರೆ ಬಿಟ್ಟು ತೆರಳು ಏತಕೀಚಲ ಏತಕೀಚಲ ತೋಳ ಬಲದಿ ತೋಳ ಬಲದಿ ತೋಳ ಬಲದಿ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ಜಾರಿಕೊಳ್ಳುವೆ ತೈಕುತ್ತ ತಾಂತ್ರಗಳಲ್ಲಿ ತೋಳ ಬಲದಿ ಬಿಡಿಸಿಕೊಳ್ಳದೆ ಜಾರಿಕೊಳ್ಳುವೆ ಮಗು ಕುದುರೆಯನ್ನು ಆಟಕ್ಕೆ ಬಳಸುವುದೆಂದು ತಿಳಿದೆಯಾ? ಹಣೆಯ ಲೇಖನದಂತೆ ಬಲವುಳ್ಳವರು ಕಟ್ಟಿ ಕಾದಾಡಬಹುದೆಂದಿತ್ತಲ್ಲ. ಬಲವುಳ್ಳವರೆಂದರೆ ಒಂದು ರಾಜ್ಯ, ಸೇನೆ, ಧನಕನಕಾದಿಗಳು ಇದ್ದವರು ಬಂಧಿಸುವುದು ನಿಯಮ. ನಮ್ಮಲ್ಲಿ ಅದ್ಯಾವುದು ಇಲ್ಲದಿದ್ದರೂ ಸಾಮರ್ಥ್ಯವೆಂಬುದೊಂದಿದೆ, ಅಷ್ಟೇ ಸಾಕು. ಹಾಗಾದರೆ ನಿನ್ನಲ್ಲಿ ಮಾತಲ್ಲ, ಬಾ ಮುಂದೆ. ಬಾ. ಮಾತಾಡ್ತಾನೆ, ಯುದ್ಧವಂತೆ ಯುದ್ಧ, ಬಂಧಿಸಿ ಇವರನ್ನು. ಹೇ ಮಾಣಿಗಳೇ, ಆಗ ನಾನು ಒಬ್ಬನೇ ಇದ್ದೆ ಅಂತ ಭಾರಿ ಮಾತಾಡಿದ್ದೀರಲ್ಲ. ಈಗ ಮಾತಾಡಿ ನೋಡುವ. ನಾನು ಯಾರಿಗೂ ಹೆದರುವುದಿಲ್ಲ. ಅಂತಹ ಘೋರ ಅರಣ್ಯದಲ್ಲಿ ಮರಿಜಿಂಕೆಗೂ ಹೆದರಿದವ ನಾನಲ್ಲ. ಇನ್ನು ನಿಮಗೆಲ್ಲ ಹೆದರ್ಸಿನ ನರಿಗಳೇ. ಯಾರವ? ಯಾರವ? ನನ್ನನ್ನು ಹೊಡಲಿಕ್ಕೆ ಸ್ನಾನ ಮಾಡಿ ಆಯ್ತಾ? ನಾನು ಹಾಗೆ ಸ್ನಾನ ಮಾಡಿದವರಿಗೆ ಹೊಡೆಯುವುದಿಲ್ಲ. ಅಲ್ಲದೆ ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ದಾನೆ. ಎಲ್ಲಿಯಾದರೂ ಪಶ್ಚಿಮದಲ್ಲಿ ಹುಟ್ಟಿದರೆ ನೋಡಬೇಕಿತ್ತಲ್ಲ. ನಿಮ್ಮ ಕತೆ, ನಿಮ್ಮ ಬಾಳು ಮುದುಕಿಯ ಬಾಯಿಗೆ ಸಿಕ್ಕಾಡಿಕೆ ಹೋಳು. ಪಾಪ ಸೋತು ಕೈಸೆರೆಯಾಗಿ ಬಿಟ್ಟ. ಇವರನ್ನು ಅಯೋಧ್ಯೆಗೆ ಒಯ್ಯೋಣ, ಅಣ್ಣನೇ ತೀರ್ಮಾನಿಸಲಿ. ಬನ್ನಿ ಹೊರಡೋಣ. ಈ ಪ್ರಾಣಿಗಳನ್ನ ದೋಣಿ ಒಳಗೆ ತುಂಬಿ ಓಣಿ ಒಳಗೆ ಎಸೆಯಬೇಕು. ಏನಾಯ್ತು ಮಕ್ಕಳೇ? ನಮ್ಮ ತೋಟಕ್ಕೆ ಒಂದು ಕುದುರೆ ಬಂತಮ್ಮ. ಆಮೇಲೆ ಆ ಕುದುರೆ ನಮ್ಮ ವನ ಹಾಳು ಮಾಡಿದ್ದೆಂದು ಲವಣ್ಣದನ್ನ ಕಟ್ಟಿದನಮ್ಮ. ಈಗ ಯುದ್ಧದಲ್ಲಿ ಸೋತು ಲವಣ್ಣ ಸೆರೆಯಾಗಿದ್ದಾನಮ್ಮ. ಬಾಲರೆಂದು ಕೇಳುದ ಮುದ್ದು ಬಾಲನನ್ವೈದು ಕ್ಷುದ್ರ ಭಾವದಿಂದ ಬೈದು ಮುದ್ದು ಬಾಲನನ್ವೈದು ಕ್ಷುದ್ರ ಭಾವದಿಂದ ಬೈದು
ರಾಮ ರಾಮ ಕೃಷ್ಣಕುಮಾರ ಕಾಣುತ್ತಿಲ್ಲವಲ್ಲ. ಮಹರ್ಷಿಯವರು ವರುಣ ಲೋಕದಲ್ಲಿದ್ದಾರೆ. ಅಯ್ಯೋ, ನಾ ಏನು ಮಾಡಲಿ? ಅನಿದರಲಿ ಕುಶಕುಮಾರನ ಇದರ ಕ್ಷಣದೇ ತೈ 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 ತ. ಒಳ್ಳೆಯದಾಗಲಿ ಕಂದ. ಆ? ಯಾಕೆ ಕಣ್ಣೀರು? ಯಾಕೆ ಇವರೆಲ್ಲ ಸುಮ್ಮನೆ ನಿಂತಿದ್ದಾರೆ? ನನ್ನ ತಮ್ಮ ಲವನಲ್ಲಿ ಮಗನೇ ಕುಶ, ವಿಶ್ವಮೇಧದ ಕುದುರೆಯೊಂದು ನಮ್ಮ ತೋಟ ಹಾಳು ಮಾಡಿದೆಂಬ ಕಾರಣಕ್ಕಾಗಿ ಆ ಕುದುರೆಯನ್ನು ಕಟ್ಟಿದನಂತೆ. ಈಗ ಯುದ್ಧದಲ್ಲಿ ಸೋತು ಸೆರೆಯಾಗಿದ್ದಾನೆ ಮಗನೇ. ಬಿಡಿ ಚಿಂತೆಯನ್ನು. ನನ್ನ ತಮ್ಮನನ್ನು ಕಟ್ಟಿಕೊಂಡು ಹೋದವರು ಆ ಯಮ ಅಥವಾ ಪರಮೇಶ್ವರನೇ ಬಂದರು ಅವರನ್ನು ಸೋಲಿಸಿ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಬರುತ್ತೇನೆ. ಕೊಡಿ ಅಪ್ಪಣೆ. ಒಳ್ಳೆಯದಾಗಲಿ ಕಂದ, ಹೋಗಿ ಬಾ. ಬಿಟ್ಟರೆ ಬನ್ನಿ ಹೊರಡೋಣ. ಶತ್ರುಘ್ನನೇನು ನೀನು ತಯ್ಯತ್ತೋದಿ ತತ್ತಿನ್ನತ್ತೋದಿ ತಯ್ಯತ್ತೋದಿ ತತ್ತರಿ ಶತ್ರುಘ್ನನೇನು ನೀನು ರಾಘವಾಂಗಪ ಸತ್ರದ ರಕ್ಷಕನು ರಾಘವಾಂಗಪ ಸತ್ರದ ರಕ್ಷಕನು ತುಂ, 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 ತುಂ. ಮಿತ್ರಜ ಕುಲ ಕೀರ್ತಿ ನೇತ್ರ ನೀನಪ್ಪೆಯೋ ಮಿತ್ರಜ ಕುಲ ಕೀರ್ತಿ ನೇತ್ರ ನೀನಪ್ಪೆಯೋ ಮಿತ್ರನಾಗುವೆಯೋ ಇನ್ನೂ ನೀನು ಮಿತ್ರನಾಗುವೆಯೋ ಇನ್ನೂ ಹತ್ತಿ ನಿತ್ಯದ ಕುಲಕೃತಿ ನೇತ್ರ ನೀನಪ್ಪೆಯೋ ನಿತ್ಯನಾಗುವೆಯೋ ಇನ್ನೂ ಹಲೋ, ಏನಿಲ್ಲ? ಶತ್ರುಘ್ನ ಎಂದರೆ ನೀನೆಯೋ? ಹೌದು. ಒಳ್ಳೆಯ ಮಾತಿನಲ್ಲಿ ನನ್ನ ತಮ್ಮನನ್ನು ಬಿಟ್ಟು ನಡೆದರೆ ಸರಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಅಬ್ಬಾ ಪೌರುಷವೇ! ಲೋಕಕಂಟಕನಾದ ಲವಣಾಸುರನನ್ನು ಕೊಂದವ ಈ ಶತ್ರುಘ್ನ. ನನ್ನಲ್ಲಿ ಯುದ್ಧ ಬೇಡ, ಶರಣಾಗು. ಹ, ನನ್ನ ತಮ್ಮ ಪ್ರಾರಂಭಿಸಿದ ಕಾರ್ಯವನ್ನೇ ನಾನು ಮುಂದುವರಿಸುತ್ತೇನೆ. ಬಾ ಮುಂದೆ.
ಆನಂದ ಲಾರಿ ಬಂದದ್ದು. ಹಾಗಲ್ಲವೋ ಲಹರಿ. ಕುಶಣ್ಣ, ಇಷ್ಟಕ್ಕೆಲ್ಲ ಕಾರಣ ಆ ದೂತ ಎಲ್ಲಿದ್ದಾನೆ ಆತ? ಕುಶಣ್ಣ, ನನಗ್ ಗೊತ್ತಿದೆ, ನಾನ್ ಕರ್ಕೊಂಡ್ ಬರ್ತೀನಿ. ಕುಶಣ್ಣ, ನಮಗೆಲ್ಲ ಬೈದು ಹೊಡೆದದ್ದು ಇದೇ ದೂತ. ಯಾಕೆ ಹೊಡೆದೆ ಹೇಳು? ಬಿಡಿ ಬಿಡಿ ಹೇಳ್ತೇನೆ. ನಾನು ಎಲ್ಲಿಯಾದರೂ ಮಕ್ಕಳಿಗೆ ಹೊಡಿತೇನಾ? ಹೇಳಿ ಕುಶ, ಇದು ಕುಶಲಲ್ಲ. ಕೊರೆದಿದ್ದು ಹೌದಾದ್ರೆ ಹೊಡಿಲಿಕ್ಕಲ್ಲ. ಮತ್ತೆ 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 ಇದನ್ನ ಕೊಡ್ಲಿಕ್ಕಂದಿದ್ದು ಹಣ್ಣು ಬೇಕಾ? ಅಯ್ಯೋ, ಲೇ ಅನಂತು, ಲೇ ಮೋಹನ, ಏ ಪುಟ್ಟ, ಏ ಮುದ್ದು, ಹಣ್ಣು ತಿಂದು ಹಾಲು ಕುಡಿತೀರಾ ಇಲ್ಲ ಹಾಲು ಕುಡಿದು ಹಣ್ಣು ತಿಂತೀರಾ? ಆಗ್ಬಹುದು ಆಗ್ಬಹುದು. ತಗೊಳ್ಳಿ ತಗೊಳ್ಳಿ. ನಿಮ್ಗೂ ಬೇಕಾ? ತಗೊಳ್ಳಿ ತಗೊಳ್ಳಿ. ಚೆನ್ನಾಗಿದ್ಯಾ? ನಿಮ್ಗೂ ಬೇಕಾ? ಒಂದು ಕೊನೆ ತರ್ತೇನೆ, ನೀವು ತಿನ್ನಿ ನೀವು ತಿನ್ನಿ. ಅಮ್ಮ, ಅಣ್ಣ, ಮಿತ್ರರೇ, ಮುಂದೆ ಏನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿರೋಣ. ರಘುವಂಶ ತಿಲಕರಿಂದಿನ ರಣದೇ ಕಳೈತೆ ಮನುವಂಶ ಪುಣ್ಯದೇಳಿಗೆಯ ಸಿರಿಯ ಉಳಿದನೇ ದೌರ್ಭಾಗ್ಯವಂ ಕಾಣಲೆಂದನೋ ಸೆಳೆಯಲೆ ಎನ್ನನೋ ಆ ಎಂತಹ ಘೋರ ದೃಶ್ಯವಿದು. ನನ್ನ ತಮ್ಮಂದಿರಾದ ಭರತ, ಲಕ್ಷ್ಮಣ, ಶತ್ರುಘ್ನರೆಲ್ಲರೂ ಇನ್ನಿಲ್ಲವಾದರೆ ಯುದ್ಧದಲ್ಲಿ ತಮ್ಮಂದಿರ ಮಕ್ಕಳನ್ನೂ ಕಳೆದುಕೊಂಡು ಏಕಾಂಗಿಯಾಗಿದ್ದೇನೆ. ಈ ಸ್ಥಿತಿಯನ್ನು ತಂದ ಬಾಲಕರನ್ನ ಹೀಗೆ ಬಿಡುವುದಿಲ್ಲ. ರಥವೇರಿ ಮುಂದುವರಿಯುತ್ತೇನೆ. ಚಲುವರನು ನೋಡಿದರೆ ಚಲುವರನು ನೋಡಿದರೆ ನಲಿಯುವುದೆನ್ನಯ ಮನ ಕಲಿತನವು ಕರಗುತ್ತಿದೆ ಏಕೋ ನಾ ಕಾಣೆ ಕಲಿತನವು ಕರಗುತ್ತಿದೆ ಏಕೋ ನಾ ಕಾಣೆ ಕೊಲ್ಲುವ ಕಾರ್ಯಕ್ಕೆ ಬಂದ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದ ಛಲವು ಸರಿಯಿತು ಹಿಂದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಏಕೋ ನಾನರಿ ಏಕೋ ನಾ ಹರಿಯೇ ಆಹಾ, ಎಂತಹ ಮುದ್ದಾದ ಮಕ್ಕಳು ಯಾರಿರಬಹುದು? ರಥವೇರಿ ಮುಂದುವರಿಯುತ್ತೇನೆ. ತಮ್ಮ, ಅಣ್ಣ, ನನಗೆ ಈತನನ್ನು ನೋಡಿದ ಮೇಲೆ ಮನಸ್ಸಿಗೆ ಏನೋ ಒಂದು ರೀತಿಯ ಅವ್ಯಕ್ತ ಭಾವ ಮೂಡುತ್ತಿದೆ. ಹೌದಣ್ಣ, ನನಗೂ ಯುದ್ಧ ಮಾಡಲು ಮನಸ್ಸೇ ಬರುತ್ತಿಲ್ಲ. ಹೋಗಿ ಕ್ಷಮೆಯಾಚಿಸೋಣವೇ? ಯುದ್ಧ ಮಾಡುವುದು ನಮ್ಮ ಧರ್ಮ. ಇಡೀ ತನಸ್ಸನ್ನು ಊರು ಬಾಣವನ್ನು ಮೆಚ್ಚಿದೆ ಬಾಲಾರೆ ನಿಮಗೆ ಆ
ಸಾಕಿ ಬೆಳೆಸಿದ ಅಪ್ಪ ಅಮ್ಮ ಯಾರು? ನಿಮಗೆ ವಿದ್ಯೆ ಕಲಿಸಿದ ಗುರು ಯಾರು? ನಿಮ್ಮ ಹೆಸರೇ ಎಲ್ಲವನ್ನೂ ಹೇಳ್ತೀರಾ? ತಂದೆ ಯಾರೆಂದು ಗೊತ್ತಿಲ್ಲ. ಅಮ್ಮ ಎಂದು ಕರೆವ 2 ಅಕ್ಷರಗಳೇ ನಮ್ಮಮ್ಮ. ನಾನು ಹಿರಿಯವ ಕುಶ, ನಾನು ಕಿರಿಯವ ಲವ. ಲೋಕಕ್ಕೆ ರಾಮಾಯಣ ಎಂಬ ಪುಣ್ಯ ಗ್ರಂಥವನ್ನು ಕೊಟ್ಟ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುಗಳು. ನಿಮ್ಮಿಂದ ರಾಮಾಯಣ ಕತೆ ಕೇಳಬೇಕೆಂಬ ಆಸೆ. ಕಲಿಯುವ ಬುದ್ಧಿ ಉಂಟಲ್ಲ, ಒಳ್ಳೆ. ನೀನೊಂದು 4 ವರ್ಷ ನಮ್ಮೊಂದಿಗಿದ್ದರೆ ಸ್ವಲ್ಪ ಸುಧಾರಿಸಬಹುದು. ಮಾನವ ಇರುವೆಯಿಂದಲೂ ಕಲಿಯಬೇಕೆಂಬುದಿದೆ. ನಿನಗೆ ರಾಮಾಯಣವನ್ನ ಪದ್ಯ ರೂಪದಲ್ಲಿ ಹೇಳಲು, ಇಲ್ಲ ಗದ್ಯ ರೂಪದಲ್ಲಿ ಹೇಳಲು? ಸ್ಥೂಲವಾಗಿ ಪದ್ಯದಲ್ಲೇ ಹೇಳಿ. ಹಾಗಾದರೆ ಕೇಳು. ಪೂರ್ವಂ ರಾಮಂ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನೋ ವೈದೇಹಿ ಹರಣೋ ಜಟಾಯು ಮರಣೋ ಸುಗ್ರೀವ ಸಂಭಾಷಣಂ ಸಮುದ್ರೋತ್ತರಣಂ ಲಂಕಾಪುರಿ ದಹನಂ ಪಕ್ಷಾತ್ ರಾವಣ ಕುಂಭಕರ್ಣಾದಿ ಹನನಂ ಪಕ್ಷಾತ್ ರಾವಣ ಕುಂಭಕರ್ಣಾದಿ ಹನನಂ ಏತದಿ ರಾಮಾಯಣಂ ಸಂತೋಷವಾಯಿತು. ಆದರೆ ರಾಮನ ಚರಿತ್ರೆಯಲ್ಲಿ ಸ್ವಲ್ಪ ಕಳಂಕವಿದೆಯಲ್ಲ. ಎಲ್ಲಿ? ತಾಟಕಿ ಎಂಬ ಹೆಣ್ಣನ್ನು ಕೊಂದವನಲ್ಲವೇ ರಾಮ? ಹೆಣ್ಣು ಆಕಾರದಿಂದ ಮಾತ್ರವಾದರೆ ಸಾಲದು, ಗುಣಭರಿತಲಾಗಿರಬೇಕು. ಪ್ರೇಮಮಯಿ, ತ್ಯಾಗಮಯಿ, ವಾತ್ಸಲ್ಯಮಯಿಯೂ ಆಗಿರಬೇಕು. ಆ ಗುಣ ತಾಟಕಿಯಲ್ಲಿರಲಿಲ್ಲ. ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುವುದೇ ಅವಳದು ಘೋರ ಅಪರಾಧ. ಗುರು ವಿಶ್ವಾಮಿತ್ರರ ಆಜ್ಞೆಯಂತೆ ಅವಳನ್ನು ಕೊಂದಿದ್ದೆ. ಸಂತೋಷವಾಯಿತು. ಮಕ್ಕಳೇ, ಹಾ, ನಾನೊಂದು ಪ್ರಶ್ನೆ ಕೇಳಲೇ? ಏನದು? ನೀವು ತಿಳಿದ ಆ ರಾಮಚಂದ್ರನಿಗೆ ಮಕ್ಕಳೆಷ್ಟು? ಇದಂತಹ ಪ್ರಶ್ನೆ. ಹೆಂಡತಿ ಬಿಟ್ಟ ರಾಮನಿಗೆ ಮಕ್ಕಳೇ? ಆ ರಾಮ ಸಿಕ್ಕರೆ ಕೇಳುತ್ತಿದ್ದೆ, ಹೆಂಡತಿ ಬಿಡುವವರಿಗೆ ಮದುವೆ ಯಾಕೆ ಎಂದು. ನೋಡಿ, ಅದಕ್ಕೆ ವಿಶೇಷ ಅರ್ಥವಿದೆ. ನೀವು ರಾಮಾಯಣ ಕಲಿತ ಗುರುಗಳನ್ನ ನಾನೊಮ್ಮೆ ನೋಡಬೇಕು. ನಡೆಯೋಣವೇ ಆಶ್ರಮಕ್ಕೆ? ನೀನೇನು ಯುದ್ಧ ಮಾಡೋದಕ್ಕೆ ಬಂದಿದ್ದೀಯೋ ಅಥವಾ ಕತೆ ಕೇಳಲಿಕ್ಕೆ ಬಂದಿದ್ದೀಯೋ? ಅಣ್ಣ, ಈತ ನಮ್ಮಿಬ್ಬರಿಗೆ ಹೆದರಿ ಓಡಿ ಹೋಗುವ ಮಾರ್ಗ ಹುಡುಕುತ್ತಿದ್ದ. ತರಳರಾಡಿನ ನುಡಿಗೆ ದಾಶರಥಿ ಮರುಳ ನಾನಾದ ನಿರುದ್ಧ ಬೆಸಗೊಂಡ ಬಾಲಕರ ಕೊರಳರಿವೆ. ಮಕ್ಕಳೆಂಬ ಮಮಕಾರದಿಂದ ಮಾತನಾಡಿಸಿದರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀರಾ? ನನ್ನ ತಮ್ಮಂದಿರನ್ನು ಕೊಂದ ನಿಮ್ಮ ಕೊರಳರಿಯುತ್ತೇನೆ. ಬನ್ನಿ ಮುಂದೆ. ಧನುಷರ ಕೆಳಗಿಳಿಸೋ, ಧನುಷರ ಕೆಳಗಿಳಿಸೋ, ನಿನ್ನಯನುಜರಾಧರಿಸೋ, ನಿನ್ನಯನುಜರಾಧರಿಸೋ. ಅನುವರ ಮಧ್ಯರಿತನು ಮೆರೆದಿಯನಿ ಅನುಜರೈ
ರಾಮನಿಗೆ ಸುತ್ತರೆ. ಸೀತೆ ಇರಲೇ ಇಲ್ಲವೇ? ಕಾಡಿಗಟ್ಟಿದ್ದೆ. ಆಮೇಲೆ ಕೇಳು. ಕಾಡಿನಲ್ಲಿ ನೋಡಿದ ಸೀತಾದೇವಿಯನ್ನು ನನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದೆ. ಬರುವಾಗ ಅವಳು ತುಂಬು ಗರ್ಭಿಣಿ. ಶುಭ ಮುಹೂರ್ತದಲ್ಲಿ ಈ ಅವಳಿ ಮಕ್ಕಳನ್ನು ಹಡೆದಳು. ಕುಶಲವರೆಂದು ಈ ಮಕ್ಕಳಿಗೆ ನಾಮಕರಣ ಮಾಡಿ ನನ್ನಲ್ಲಿರುವ ವಿದ್ಯೆಯನ್ನು ಕಲಿಸಿದೆ. ಆ ಮಕ್ಕಳೇ ಇವರು. ಇವರು ನನ್ನ ಮಕ್ಕಳೇ. ಹಾ, ಓ ಮುದ್ದಿನ ಕಣ್ಮಣಿಗಳೇ, ಬನ್ನಿ. ಬರುವುದಿಲ್ಲ. ಕುಶಲವರೇ, ಗುರುಗಳೇ, ಹಲವು ದಿನಗಳಿಂದ ನೀವು ನಿಮ್ಮ ತಂದೆಯರನ್ನು ಕಾಣಬೇಕೆಂದು ಹೇಳುತ್ತಿದ್ದೀರಲ್ಲವೇ? ನೋಡಿ, ಈತನೇ ನಿಮ್ಮ ತಂದೆ. ಹೋಗಿ ಮಕ್ಕಳೇ, ತಂದೆ ನಮ್ಮ ತಪ್ಪನ್ನು ಮನ್ನಿಸಬೇಕು. ಕ್ಷಮಿಸಿದ್ದೇನೆ. ಹೇಳಿ ಮಕ್ಕಳೇ, ಕ್ಷತ್ರಿಯ ವೀರರು ಹೇಗಿರಬೇಕೆಂದು ಸರ್ವರೂ ನಿಮ್ಮಿಂದ ತಿಳಿಯಲಿ. ಮಹರ್ಷಿಗಳೇ, ರಾಮಚಂದ್ರ, ಸೀತೆಯನ್ನು ಮತ್ತು ನನ್ನ ಮಕ್ಕಳನ್ನ ಅಯೋಧ್ಯೆಗೆ ಕಳುಹಿಸಿಕೊಡುವಿರಾ? ನಿಮ್ಮಿಚ್ಛೆಯಂತೆ ಆಗಲಿ. ಯುದ್ಧದಲ್ಲಿ ಅಳಿದವರನ್ನ ಏನು ಮಾಡಲಿ? ನನ್ನ ತಪೋಶಕ್ತಿಯಿಂದ ಎಲ್ಲರನ್ನು ಬದುಕಿಸುತ್ತೇನೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ನಾರಾಯಣ ತೇ ನಮೋ ನಮೋ ನಾರದ ತನ್ನುದೆ ನಮೋ ನಮೋ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಂಗಲಂ. ಆತ್ಮೀಯರೇ, ಕೇವಲ 20 ದಿನಗಳ ಅವಧಿಯಲ್ಲಿ ಯಕ್ಷಗಾನ ತರಬೇತಿಯನ್ನು ಪಡೆದುಕೊಂಡು ಈ ವಿದ್ಯಾರ್ಥಿಗಳು ಇವತ್ತು ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದಾರೆ. ಪಾತ್ರವರ್ಗದಲ್ಲಿ ಮಾಣಿಯಾಗಿ ಮೆಬಿನ್ ಸಿ, ಗುರುಪ್ರಸಾದ್, ಮೋಹನ್ ಎಸ್, ಸುನಿಲ್ ಡಿ ಬಿ, ಗಗನ್ ಎನ್ ಹಲ್ಲೂರ್, ಅನಂತ ಪದ್ಮನಾಭ. ದೂತನ ಪಾತ್ರದಲ್ಲಿ ಮುಖೇಶ್, ಸುಕೇತು ಪಾತ್ರದಲ್ಲಿ ಅಮೋಘ ಟಿ ಎನ್, ತಕ್ಷನಾಗಿ ಪ್ರೇರಣಾ ಎಂ ಕೆ, ಪುಷ್ಕಳನ ಪಾತ್ರದಲ್ಲಿ ಲಕ್ಷ್ಮಿ, ವಿಗಡನ ಪಾತ್ರದಲ್ಲಿ ಶ್ರೇಯಾ ಟಿ ವಿ, ವಿಕ್ರಮನಾಗಿ ಪ್ರೇಕ್ಷಾ ಎಸ್ ರಾಜ್, ಮಾತೆ ಸೀತೆಯಾಗಿ ಮೋಹಿತಾ ಟಿ ವಿ, ಚಂದ್ರಕೇತುವಿನ ಪಾತ್ರದಲ್ಲಿ ಸುಷ್ಮಾ, ಲವಕುಶರ ಪಾತ್ರದಲ್ಲಿ ಸೌರಭ್ ಕುಲಕರ್ಣಿ ಮತ್ತು ಸಂಜಯ್, ಶತ್ರುಘ್ನನಾಗಿ ಚೇತನ, ಶ್ರೀರಾಮನಾಗಿ ನಮಗೆಲ್ಲರಿಗೂ ಪರಿಚಯವಿರುವ ಪೂರ್ಣಾನಂದ ಭಾಸ್ಕರ್. ಐ ರಿಕ್ವೆಸ್ಟ್ ಫಾದರ್ ವರ್ಗೀಸ್ ಟು ಕಮ್ ಆನ್ ದಿ ಸ್ಟೇಜ್ ಅಂಡ್ ಆನರ್ ದಿ ಗೆಸ್ಟ್. Dear Christites, it's the happiest moment for me too, because this is the 10th edition of Yakshagana, 10th edition. And wonderfully for the last 10 years we are doing it, and next year we will come back with more vibrancy with the same people. And I have to congratulate our Guru first, the Maestro, Sri Shankar Balbadri. And for the last 10 years, and maybe because of him, it happens here. And he takes the utmost care and interest in this. And his team also. Then another person, your SWO leader, Bhaskar, the Christite, a true Christite. Actually, he was crying that I may not be able to do it next year because he wants to give it to others. But he will be there, I know. He wants to do it. Without him, it may not happen next year also. So, Bhaskar, congratulations, and thank you so much for leading all of them. Then the department, Shiv Prasad and Reti ma'am, and the deans, all the faculty members are
encouraging a lot. To the artists, today it was wonderful. We couldn't get up and go out because you were doing magic here. I was really laughing, crying, and clapping everything I did because of your action and your expressions. Thank you so much, Christites also. You have to encourage the art forms like this. This is the real Indian life. Let us keep it always. Thank you so much. ಲವಕುಶ ಪ್ರಸಂಗವನ್ನು ನಿರ್ದೇಶನ ಮಾಡಿದಂತಹ ಶ್ರೀ ಶಂಕರ್ ಬಾಳ್ಕುದ್ರು ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ಶ್ರೀಮತಿ ವನಿತಾ ಅವರು, ಶಂಕರ್ ಬಾಳ್ಕುದ್ರು ಅವರ ಶ್ರೀಮತಿಯವರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಶ್ರೀಮತಿ ವನಿತಾ ಬಾಳ್ಕುದ್ರು ಅವರು. ಲವಕುಶ ಪ್ರಸಂಗದಲ್ಲಿ ಚೆಂಡೆ ನುಡಿಸಿದವರು ಶ್ರೀನಿವಾಸ್ ಪ್ರಭು. ಮದ್ದಲೆ ಬಾರಿಸಿದವರು ಶ್ರೀ ರಾಜೇಶ್ ಆಚಾರ್ಯ. ಸುಂದರವಾಗಿ ವೇಷಭೂಷಣಗಳನ್ನು ಮಾಡಿದವರು ಶ್ರೀ ಶಂಕರ್ ಹೊಸೂರು, ಕೃಷ್ಣೇಶ್ ಶೆಟ್ಟಿ ಮತ್ತು ಪ್ರಸನ್ನ ನಾಗೂರ್ ಅವರು. ಲವಕುಶ ಪ್ರಸಂಗದಲ್ಲಿ ಕಳೆದ 20 ದಿನಗಳಿಂದಲೂ ಕೂಡ ನಮಗೆ ಸಹಾಯ ನೀಡ್ತಾ ಇರತಕ್ಕಂಥವರು ನಮ್ಮ ವಿದ್ಯಾರ್ಥಿಯಾದಂಥ ಬೆಳಕು ನೀಡಿದ ಜಾಕ್ಸನ್ ಮೆಂಡೋನ್ಜಾ. ಲವಕುಶ ಪ್ರಸಂಗಕ್ಕೆ ತುಂಬ ಪ್ರೀತಿಯಿಂದ ನೀವೆಲ್ಲರೂ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಗಿರಿಯ ಬೆನ್ನಲ್ಲಿ ಪೊರ್ತ ಕೂರ್ಮನಿಗೆ, ಧರೆಯಳು ಧರಿಸಿದ ವರಾವತಾರಗೆ, ತರಣನ ಕಾಯ್ದ ನರಸಿಂಹಗೆ, ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಂಗಲಂ. ಕೊಚ್ಚಿ ನೆನವೆಂಬ ಚಿಲುಮೆಯ ಹಚ್ಚಿ, ಮನಸೆಂಬ ಸಂಚಿಯ ಬಿಚ್ಚಿ, ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ.